ಸುದ್ದಿಗೋಷ್ಠಿಯಲ್ಲಿ ನಿಂಬೆಹಣ್ಣಿನ ರಹಸ್ಯ ಬಿಚ್ಚಿಟ್ಟಿದ್ದಾರೆ ಎಚ್.ಡಿ. ರೇವಣ್ಣ. ಕೆಲವೊಂದಕ್ಕೆ ನಿಂಬೆಹಣ್ಣು ಬೇಕೇ ಬೇಕಾಗುತ್ತೆ, ಅದಕ್ಕೇನೆ ಹಿಡಿದಿಟ್ಕೊಂಡಿರ್ತೇನೆ. ನಮ್ಮನೆ ದೇವರು ಈಶ್ವರನ ಫೋಟೋ ಜೊತೆ ನಿಂಬೆಹಣ್ಣು ಇಟ್ಕೊಂಡಿರುತ್ತೇನೆ. ಸಮಾವೇಶದಲ್ಲಿ 5-6 ನಿಂಬೆಹಣ್ಣು ಇಟ್ಕೊಂಡಿದ್ದು ಯಾರೋ ಕೊಟ್ಟಿದ್ದನ್ನ ನಿಮ್ಮ ಹೆಸರಲ್ಲಿ ನಿಂಬೆಹಣ್ಣು ಫೇಮಸ್ ಆಗಿದೆ ಅಂದಿದ್ದಕ್ಕೆ ರೇವಣ್ಣ ನಕ್ಕಿದ್ದಾರೆ. ಹಾಗಾದ್ರೆ ಯಡಿಯೂರಪ್ಪರಿಗೂ ಒಂದು ನಿಂಬೆಹಣ್ಣು ಕೊಡ್ತೀನಿ, ಆರ್ ಅಶೋಕನಿಗೂ ನಿಂಬೆಹಣ್ಣು ಕೊಡ್ತೀನಿ, ಬೇಕಿದ್ರೆ ಕೇಳಲಿ ಅಂತ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ಈಶ್ವರಪ್ಪನನ್ನ ಯಾಕ್ರಪ್ಪ ಇಷ್ಟೊತ್ತಲ್ಲಿ ನೆನಪಿಸ್ಕೊಳ್ತೀರಾ? 2018ರಲ್ಲಿ ಈಶ್ವರಪ್ಪ ಪರಿಸ್ಥಿತಿ ಏನಾಗಿತ್ತು ಗೊತ್ತು ತಾನೆ? ಅವರೇ ನಮ್ಮ ಪಕ್ಷಕ್ಕೆ ಬರೋಕೆ ರೆಡಿ ಇದ್ರು. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಎಚ್.ಡಿ. ರೇವಣ್ಣ ಈ ರೀತಿಯಾಗಿ ಹೇಳಿದ್ದಾರೆ. ಯಾರು ಈ ಕಳ್ಳರವ್ರಲ್ರಿ ಇವರು, ಅವ್ರನ್ನೆಲ್ಲ ಎದುರಿಸ್ಬೇಕಾದ್ರೆ ಕೆಲವು ಇಟ್ಕೋಬೇಕಾಯ್ತವೆ. ಮತ್ತೆ ಎಫೆಕ್ಟ್ ಆಗಿದವ್ರು ಯಾಕೆ ಹೊಡೆದಾಡ್ತೇವೆ, ಮತ್ತೆ ಅದೇ ತಲೆ ಕೆಡಿಸ್ಕೊಳಕ್ ಹೋಗ್ಬೇಕು? ನಾನೇ ನಿಂಬೆಹಣ್ಣೆಲ್ಲೂ ಇಟ್ಕೊಳಕ್ ಹೋಗಿಲ್ಲ. ನಮ್ಮ ಹತ್ರ ಇಟ್ಕೊಂಡ್ರೆ ಅದು ಒಂದೇ, ನಮ್ಮ ಕುಲದೇವರು ಈಶ್ವರ, ಶೃಂಗೇರಿ ಗುರುಗಳು ಎದುರು ಬಿಟ್ರೆ ನನ್ನ ಇಲ್ಲಿ ಯಾರು ಇಟ್ಕೊಳಕ್ ಹೋಗಿ ಯಾರೋ ಕೊಟ್ಟಾಗ ನಿಂಬೆಹಣ್ಣು ಕೊಟ್ಟ ಇಟ್ಕೊಳ್ಳೋದಲ್ಲಿ ನಾನೇನು ಇದು ಮಾಡಿ ಓದೋ ಹಳ್ಳಿ ಕಡೆ ಹೋಗ್ತಾರಪ್ಪ ನಿಂಬೆಹಣ್ಣು ಕೊಡ್ತೀನಿ. ಈಗ ನೋಡ್ರಿ, ನಾನು ನಿಮಗೆ ಏನು ತಲೆ ಕೆಡಿಸ್ಬೇಡಿ. ಶ್ರೀರಂಗಪಟ್ಟಣದಲ್ಲಿ ರೇವಣ್ಣ ನಿಂಬೆಹಣ್ಣು ಈಗ ಅದಕ್ಕೋಸ್ಕರ ನಾನು ಹೇಳೋದು, ಯಡಿಯೂರಪ್ಪನವ್ರಿಗೆ ಒಂದು ಕೊಡಿಸ್ತೀನಿ, ಅಶೋಕ್ಗೊಂದು ಕೊಡಿಸ್ತೇನೆ, ಅವ್ರಿಗೂ ಯಾವ ಮಾಟ ಮಾಡಿ ತಡ್ತಂಗಿರಲಿ ಅವ್ರಿಗೂ ಹೇಳುವನು ಕೊಡಿಸೋಣ. ಅವರು ಆ ಈಶ್ವರಪ್ಪನ ಬಗ್ಗೆ ಮಾತಾಡೋಕ್ಕೂ ನಾನು ಪೊಳ್ಳೆದ್ದು ಹೋಗ್ತೀನಿ. ಅದು ಕತೆ. ಆ ಈಶ್ವರಪ್ಪನ ಇಷ್ಟೊತ್ತಿನಲ್ಲಿ ಯಾಕ್ರಿ ನೆನ್ಕೋತೀರಿ ನೀವು? ಹೋಗಿ ಹೋಗಿ ಆ ಇಷ್ಟೊತ್ತಿನಲ್ಲಿ ಯಾರು ಒಳ್ಳೆಯವ್ರು ನೆನ್ಕೊಳ್ಳೋದು ಬಿಟ್ಟು ಈಶ್ವರಪ್ಪನ ನೆನ್ಕೊಂಡ್ರೆ ಏನು ಪ್ರಯೋಜನ? ಈಶ್ವರಪ್ಪನವ್ರ ಪರಿಸ್ಥಿತಿ 2018 ಚುನಾವಣೆ ಯಾವ ಬ್ರಿಗೇಡ್ ಮಾಡಿದ್ರು, ಯಡಿಯೂರಪ್ಪನ ಹೆಂಗೆ ಬೈಕಂತ ತಿರುಗಿದ್ರು? ಅಲ್ಲ ಅಲ್ಲ ನಾನು ಅದಕ್ಕೆ ಹೇಳಿದ್ದು, ನೀವು ಇಷ್ಟೊತ್ತಲ್ಲಿ ಯಾಕೆ ನೆನ್ಕೊತಾ ಇದ್ದೀರಿ ಸ್ವಾಮಿ? ಯಾರು ಒಳ್ಳೆಯವ್ರು ನೆನ್ಕೊಳ್ಳೋದು ಬಿಟ್ಟು ಈಶ್ವರಪ್ಪನ ಯಾಕೆ ನೆನ್ಕೊಳ್ಳೋಕೆ ಹೋಗ್ತೀರಿ? ಈಶ್ವರಪ್ಪ 2018 ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಈಶ್ವರಪ್ಪನ ಪರಿಸ್ಥಿತಿ ಏನಿತ್ತು? ಅವರು ಈ ಕಡೆ ನಮ್ಮ ಕಡೆಗೆ ಬರೋಕ್ಕೆ ರೆಡಿಯಾಗಿದ್ದರು. ಹಂಗೆ ಇದ್ರೆ ಏಕೆಂದರೆ ಯಡಿಯೂರಪ್ಪನ ಹೀನಾಮಾನ ಗೋಚರ ಬೈದಿದ್ದು ನೋಡಿದ್ದೀರಾ? ನಮ್ಮಲ್ಲಿ ಆ ಥರ ಏನಿಲ್ಲ. ಈಗ ನಮಗೆ ಗೊತ್ತಿಲ್ಲಪ್ಪ, ನಾವೇ ನಮ್ಮ ತಲೆ ಬಸ್ಸಿಗೆ ಇದು ಜನ ಟಿಕೆಟ್ ಇಲ್ಲ ಇದಿಲ್ಲ ಅಂತ ಕೂತವ್ರೆ. ನಾವು ಇವ್ರನ್ನೊಂದು ಇಲ್ಲಿ ಸೀಟ್ ಹಚ್ಚಿಸ್ಕೊಳ್ಳೋಣ, ಆಮೇಲೆ ಅದು ಬೇರೆ RTO ಕೇಸ್ ಹಾಕಿರಿ ಏನು ಮಾಡಲಿ?